ಬಾರಿಯ ಮೇನ್ ಅಟ್ರಾಕ್ಷನ್ ಆಗಿರುವಂಥದ್ದು ರಫೇಲ್ ಯುದ್ಧ ವಿಮಾನ. ಸೊ ನಾನೀಗ ರಫೇಲ್ ಯುದ್ಧ ವಿಮಾನದ ಮುಂಭಾಗದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ರಫೇಲ್ ಯುದ್ಧ ವಿಮಾನವನ್ನು. ಸೊ ಈ ಯುದ್ಧ ವಿಮಾನವನ್ನು ಅಂದರೆ ಒಂದು ಕಾಂಟ್ರವರ್ಸಿಯಲ್ ಯುದ್ಧ ವಿಮಾನ ಅಂತ ಕರೀತಾರೆ. ಯಾಕಂದರೆ ಈ ಬಾರಿ ಏನು ಭಾರತ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಹೊರಟಿದೆ. ಒಂದು ಕಡೆ ಕಾಂಗ್ರೆಸ್ ಕೂಡ ಇದನ್ನು ವಿರೋಧಿಸ್ತಾ ಇರುವಂಥದ್ದು. ಸೊ ಎಲ್ಲ ಒಂದು ಕಡೆ ಪರ ವಿರೋಧಗಳು ಭಾರತದಲ್ಲಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಈ ಯುದ್ಧ ವಿಮಾನ ಫ್ರಾನ್ಸ್ ದೇಶದಲ್ಲಿ ಏನು ಈ ಯುದ್ಧ ವಿಮಾನವನ್ನು ಒಂದು ರಚನೆಯನ್ನು ಮಾಡಲಾಗುತ್ತೆ. ಜೊತೆಗೆ ಫ್ರಾನ್ಸ್ ದೇಶ ಈಜಿಪ್ಟ್ಗೆ ಈ ಒಂದು ಯುದ್ಧ ವಿಮಾನವನ್ನು ಈಗಾಗಲೇ ಸಾಕಷ್ಟು ಬಾರಿ ರಫ್ತು ಮಾಡ್ತಾ ಇರುವಂಥದ್ದು. ನಾನು ಈಗಾಗಲೇ ಹೇಳಿದೆ ಇದು ಒಂದು ಕಾಂಟ್ರವರ್ಸಿಯಲ್ ಯುದ್ಧ ವಿಮಾನ ಅಂತ. ಯಾಕಂದರೆ ಈಜಿಪ್ಟ್ ಕೂಡ ಈ ಯುದ್ಧ ವಿಮಾನವನ್ನು ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ನಡೆದಿದ್ವು. ನೀವೀಗ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಈ ಬಾರಿಯ ಏರ್ ಶೋದಲ್ಲಿ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ರಫೇಲ್ ಯುದ್ಧ ವಿಮಾನದ ದೃಶ್ಯವನ್ನು. ಈ ಯುದ್ಧ ವಿಮಾನದ ಒಂದು ಸ್ಪೆಷಲ್ ಏನಂತ ಅಂದರೆ ಇದು ಸಿಂಗಲ್ ಸೀಟ್ ಪೈಲಟ್ ಅಂದರೆ ಸಿಂಗಲ್ ಪೈಲಟನ್ನು ಹೊಂದಿರುವಂತಹ ಯುದ್ಧ ವಿಮಾನವಾಗಿದೆ. ಅಂದರೆ ಬೇರೆ ಎಲ್ಲ ಯುದ್ಧ ವಿಮಾನಗಳಲ್ಲಿ 2 ಸೀಟ್ಗಳಿದ್ರೆ ಈ ರಫೇಲ್ ಯುದ್ಧ ವಿಮಾನದಲ್ಲಿ ಕೇವಲ ಸಿಂಗಲ್ ಪೈಲಟ್ ಯುದ್ಧ ವಿಮಾನವನ್ನು ನೋಡ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಏರ್ ಶೋದಲ್ಲಿ 3 ರಫೇಲ್ ಯುದ್ಧ ವಿಮಾನಗಳು ಭಾಗವಹಿಸ್ತಾ ಇರುವಂಥದ್ದು. ಒಂದು ಯುದ್ಧ ವಿಮಾನವನ್ನು ಡೆಮೋಗೆ ಇಡಲಾಗಿರುವಂಥದ್ದು. ಜೊತೆಗೆ 2 ಯುದ್ಧ ವಿಮಾನಗಳು ಆಗಸ್ಟ್ದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಲಿವೆ.